ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ. ಸರ್, ನನ್ಗೆ ಯಾಕೋ ಸುಮಂತ ಅಪ್ಪ ತಾತನ ನೋಡ್ಲೇಬೇಕು ಅಂತ ಅನಿಸ್ತದೆ. ಪ್ಲೀಸ್ ನನ್ನ ತಡಿಬೇಡಿ. ಇರಿ ಪವಿತ್ರ, ನಾನು ಬರ್ತೀನಿ. ಸುಮಂತ 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 ಹೇಳಿ ಇವ್ರೆ. ನನ್ನ ಮೊಮ್ಮಗನಿಗೆ ಹುಷಾರಿಲ್ಲಪ್ಪ, ದಯವಿಟ್ಟು ನಾನು ಬಿಟ್ಬಿಡಿ. ನಿಮ್ಮೆಲ್ಲರಿಗೂ ಕಾಲಿಗೆ ಬೀಳ್ತೀನಿ ನಾನು. ದಯವಿಟ್ಟು ಬಿಟ್ಬಿಡಿ. ನನ್ನ ಕನ್ನಡಕ ಕೊಡಿ, ನನ್ನ ಕನ್ನಡಕ ಕೊಡಿಪ್ಪ. ಅಕ್ಕ ನೋಡಿ, ನಾನ್ ಹಿರಿಯ, ನನ್ನ ಮೊಮ್ಮಗನ್ನ ಬಿಟ್ಬಿಡ್ರಪ್ಪ. ಅಕ್ಕ ಬಿಟ್ಬಿಡ್ಬೇಕಾ? ನೋಡ್ರಪ್ಪ, ಬಿಟ್ಬಿಡ್ಬೇಕಂತೆ. ಅಕ್ಕ ಬಿಡ್ತೀನಿ ಇವಾಗ, ನೋಡು. ಬಿಟ್ಬಿಟ್ಟೆ. ಅಕ್ಕ 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 ಬಿಟ್ಬಿಡ್ರಪ್ಪ. ಯಾಕಪ್ಪ ಈ ಗೋಳಿ ಉಕ್ಕೈತಾ ಇದ್ದೀರಾ? ಬಿಟ್ಬಿಡಿಪ್ಪ. ತಾತ, ನೀವು ಪಂಚೆ ಉಟ್ಕೊಳ್ಳಿ. ತಾತ, ಸುಮಂತ ಇಲ್ಲಿ. ಸುಮಂತ ಸುಮಂತ ಏನ್ರಿ ಮುಖಾರ ಹೋಗ್ತೀರಿ? ಸೇರ್ತಾ ಬಂದ್ರೆ ಸುಮಂತ ಏನಾಗಲ್ಲ ಕಣೋ. ಸುಮಂತ ನಾನಿದ್ದೀನೋ. ಇಟ್ಕೊಳ್ಳಿ. ಸುಮಂತ ನೀರು ತಗೊಂಬನ್ನಿ, ಹೋಗಿ. ಏನಾಗಿಲ್ಲ, ಇಟ್ಕೊಳ್ಳಿ. ನೀರು ಕುಡಿ, ನೀರು ಕುಡಿ. ಸುಮಂತ 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 ಏನಾಯ್ತು? ಸುಮಂತ ಐ ಆಮ್ ರಿಯಲಿ ಸಾರಿ ತಾತ. ಮೊಮ್ಮಗಳನ್ನ ನೋಡಕ್ಕೆ ಅಂತ ಬಂದು ಈ ಮೃಗಗಳ ಮಧ್ಯೆ ಸಿಗಾಕೊಂಡ್ಬಿಟ್ರಿ. ನಿಮ್ಮ
ನಿಮ್ಮಂತವ್ರಿಗೆ ಅವಮಾನ ಮಾಡಿ ಎಂಟರ್ಟೈನ್ಮೆಂಟ್ ತಗೋತಿದಾರಲ್ಲ, ಇವರೆಲ್ಲ ಮೃಗಗಳಿಗಿಂತ ಕೀಳು. ನಿಮ್ಗೆ ಇವತ್ತಾಗಿದ್ದ ಅವಮಾನಕ್ಕೆ ನಮ್ಮ ಮನೆಯವ್ರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ನೀವೇನಪ್ಪ ಇಲ್ಲಿ? ಅದು ಯಾರು ನಿಮ್ಮನ್ನು ಕೂಡ ಹಾಕಿದ್ರು? ಇಂತಹ ಮಕ್ಕಳು ಆಟ ಆಡ್ತಾ ಬಾಗಿಲು ಹಾಕ್ಬಿಟ್ರು ಅಂತ ಅನ್ಸುತ್ತೆ ಅಷ್ಟೇ. ನೀವ್ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ಲ. ಅವಾಗಲೇ ಬಂದ್ವಿ ಸರ್. ನಿಮ್ ತಂದೆ ಬಂದಿದ್ದಾರೆ? ಬಂದಿದ್ದಾರೆ. ವಾಟ್ ಆರ್ ಯು ಡೂಯಿಂಗ್? ಅವರು ನಮ್ ಗೆಸ್ಸು. ಅವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ? ಐ ಆಮ್ ವೆರಿ ಸಾರಿ ಅಮ್ಮ. ಗೆಸ್ಟ್ಗಳು ಗೆಸ್ಟ್ ತರ ನಡ್ಕೊಂಡ್ರೆ ನಾವು ಚೆನ್ನಾಗೇ ನೋಡ್ಕೋಬಹುದು. ಆದ್ರೆ ಇವರು ಗೆಸ್ಟ್ಗಳ ತರ ಅಲ್ಲ, ರಾಕ್ಷಸರ ತರ ನಡ್ಕೋತಿದ್ದಾರೆ. ಅದಕ್ಕೆ ನಾನು ರಾಕ್ಷಸರ ಜೊತೆ ಹೇಗಿರ್ಬೇಕೋ ಹಾಗೆ ನಡ್ಕೋತಾ ಇದ್ದೀನಿ. ಏನದು ಗಲಾಟೆ? ಏನ್ ದೇವ್, ಈ ಥರ್ಡ್ ಕ್ಲಾಸ್ ಓಲ್ಡ್ ಮ್ಯಾನ್ಗೋಸ್ಕರ ನಮ್ಗೆಲ್ಲ ಬೈತಿದ್ಯಾ ನೀನು? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇವ್ರು ಯಾವ್ದೋ ಥರ್ಡ್ ಕ್ಲಾಸ್ ಓಲ್ಡ್ ಮ್ಯಾನ್ ಅಲ್ಲ, ನನ್ನ ಹೆಂಡತಿ ತಾತ. ಏನ್ ಅನ್ಕೊಂಡಿದೀರಾ ನೀವೆಲ್ಲ? ಅವ್ರು ಹಾಕೊಂಡಿರೋ ಬಟ್ಟೆ ನೋಡಿ ಥರ್ಡ್ ಕ್ಲಾಸ್ ಅಂತಿದ್ದೀರಾ? ಇಲ್ಲ ಅವ್ರ ವಯಸ್ಸು ನೋಡಿ ಥರ್ಡ್ ಕ್ಲಾಸ್ ಅಂತಿದ್ದೀರಾ? ಇಲ್ವಾ? ಮೊಮ್ಮಗಳಿಗೋಸ್ಕರ ಅಷ್ಟು ದೂರದಿಂದ ಹಲಸಿನಕಾಯಿ ಹೊತ್ಕೊಂಡ್ ಬಂದಿದಾರಲ್ಲ, ಅದನ್ನ ನೋಡಿ ಥರ್ಡ್ ಕ್ಲಾಸ್ ಅಂತಿದ್ದೀರಾ? ಚೆನ್ನಾಗಿರೋ ಸೂಟ್ ಹಾಕೊಂಡು ತಲೆ ಡೈ ಮಾಡ್ಕೊಂಡು ಕೈಗೆ ಒಂದು ಕಾಸ್ಟ್ಲಿ ವಾಚ್ ಕಟ್ಕೊಂಡ್ಬಿಟ್ರೆ ನೀವೆಲ್ಲ ಫಸ್ಟ್ ಕ್ಲಾಸ್ ಪೀಪಲ್ ಆಗ್ಬಿಡ್ತೀರಾ? ಇದೆಲ್ಲ ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರೂ ಸಿಗತ್ತೆ ಸರ್. ಆದ್ರೆ ಆ ಬಟ್ಟೆ ಒಳಗಿದೆಯಲ್ಲ ಆ ಮನ್ಸು, ಆ ಮುಖದ ಹಿಂದೆ ಇದೆಯಲ್ಲ ಆ ನಿಜವಾದ ಮುಖ, ಆ ಒಳ್ಳೆತನ, ಅದ್ ಎಷ್ಟು ದುಡ್ಡು ಕೊಟ್ರು ಕೊಂಡ್ಕೊಳಕ್ ಆಗಲ್ಲ ಸರ್. ಹಾಗಾಗಿ ಅದು ನಿಮ್ಮ ಹತ್ರ ಇಲ್ಲ. ಇವ್ರ ಹತ್ರ ನಿಮ್ಮಂತ ಕಾಸ್ಟ್ಲಿ ಡ್ರೆಸ್ ಇಲ್ದೇ ಇರ್ಬೋದು, ಆದ್ರೆ ಒಳ್ಳೆ ಮನ್ಸಿದೆ. ಶ್ರೀಮಂತಿಕೆ ಅಹಂಕಾರ ಇಲ್ದೇ ಇರ್ಬೋದು, ಆದ್ರೆ ಅವ್ರ ಮನ್ಸಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಇನ್ನೋಸೆನ್ಸ್ ಇದೆ, ಅಂಡ್ ಮೇನ್ ಆಗಿ ಹ್ಯುಮ್ಯಾನಿಟಿ ಅನ್ನೋದಿದೆ. ಇದೆಲ್ಲ ಬೆಲೆ ಕಟ್ಟಕ್ ಆಗದೆ ಇರೋ ಗುಣಗಳು ಸರ್. ಅವ್ರ ಮನ್ಸಿನ ಶ್ರೀಮಂತಿಕೆ ಎದುರಿಗೆ ನೀವೆಲ್ಲ ತುಂಬಾ ತುಂಬಾ ಬಡವರಾಗಿ ಕಾಣಿಸ್ತಿದ್ದೀರಾ ನನ್ಗೆ. ದೇವ್, ಯಾರಿಗೋಸ್ಕರ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಯಾರು, ಎಲ್ಲಿದ್ಯಾ ಅನ್ನೋ ಸ್ವಲ್ಪ ಪ್ರಜ್ಞೆ ಇರ್ಲಿ. ನನ್ನ ಫ್ಯಾಮಿಲಿಗೋಸ್ಕರಮ್ಮ. ನಾನು ಪವಿತ್ರ ಕುತ್ತಿಗೆಗೆ ತಾಳಿ ಕಟ್ಟಿದಾಗಿಂದ ಇವರೆಲ್ಲ ನನ್ನ ಫ್ಯಾಮಿಲಿ ಅಮ್ಮ. ನನ್ನ ಫ್ಯಾಮಿಲಿ ಮುಂದೆ ಬೇರೆ ಏನು ಮುಖ್ಯ ಅಲ್ಲ. ಇನ್ನ ನೀನೇ ಹೇಳ್ಕೊಟ್ಟಿದ್ಯಾ ಅಲ್ವಾ? ಈ ರಿಸೆಪ್ಷನ್, ಗೆಸ್ಟ್ಗಳು, ನಿಮ್ ಸ್ಟೇಟಸ್, ಇದೆಲ್ಲದಕ್ಕಿಂತ ಮುಖ್ಯ ನನ್ನ ಫ್ಯಾಮಿಲಿ. ಇಲ್ಲಿ ಅವ್ರಿಗೆ ಅವಮಾನ ಆಗಿದೆ, ಅವ್ರಿಗೆ ಹರ್ಟ್ ಆಗಿದೆ, ಅದಕ್ಕೋಸ್ಕರನೇ ಮಾತಾಡ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ನೀನೇ ಹೇಳ್ಬಿಡಮ್ಮ. ಇವ್ರು ತುಂಬಾ ಕೆಟ್ಟವ್ರು ಅನ್ಕೊಂಡಿದ್ದೆ. ನನಗ್ ಮೋಸ ಮಾಡಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗ್ ನೋಡಿದ್ರೆ ದೇವ್ ಸರ್ ಬೇರೆನೇ ರೀತಿ ಕಾಣಿಸ್ತಿದ್ದಾರೆ. ಬಟ್ ನಾನು ಅಷ್ಟೆಲ್ಲ ಹೇಳಿದ್ರು ಯಾಕೆ ಇವರು ಅಪ್ಪ ತಾತನೆಲ್ಲ ಕರೆಸ್ಕೊಂಡ್ರು? I'm sorry for the inconvenience. The function is over. You all can leave now. ಏನಾಗಿದೆ ದೇವ್ಗೆ? ನಾನು ಏನ್ ಬೇಡ ಬೇಡ ಅಂತೀನೋ ಅದನ್ನೇ ಮಾಡ್ತಿದ್ದಾನಲ್ಲ. ನಾನು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ, ಆ ಮನೆಯವರು ಈ ರಿಸೆಪ್ಷನ್ಗೆ ಬರಬಾರ್ದು ಅಂತ. ಆದ್ರೂ ಅವ್ರು ಬಂದವ್ರನ್ನ ಆಚೆ ಹಾಕೋ ಬದಲು ನನ್ನ ಎದುರುಗಡೆ ನಿಂತ್ಕೊಂಡು ಅವ್ರ ಪರವಾಗಿ ಮಾತಾಡೋಷ್ಟು ದೊಡ್ಡವನಾಗೋದ್ನ.
ನನಗೆ ಇಷ್ಟ ಅವಮಾನ ಮಾಡ್ಬಿಟ್ಟ. ಅಮೃತ, ಏನಿದು? ಹೇಳು ಮೇಲೆ. ಇಲ್ಲ ಅತ್ತೆ, ನೀವು ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ನಾನ್ ಕ್ಷಮಿಸೋ ಅಂತ ತಪ್ಪು ಏನ್ ಮಾಡಿದೆ ಅಮೃತ? ನನಗ್ ಕೋಪ ಬಂದಿರೋದು ದೇವ್ ಮೇಲೆ, ಆ ಪವಿತ್ರ ಮೇಲೆ, ಅವಳ ಚೀಪ್ ಫ್ಯಾಮಿಲಿ ಮೇಲೆ. ಇಲ್ಲ ಅತ್ತೆ, ನಾನ್ ರಿಸೆಪ್ಷನ್ ಅರೇಂಜ್ ಮಾಡಿದೆ ದೊಡ್ಡ ತಪ್ಪು. ನಾನ್ ರಿಸೆಪ್ಷನ್ ಅರೇಂಜ್ ಮಾಡಿಲ್ಲ ಅಂದಿದ್ರೆ ನಿಮ್ಗೆ ಅವಮಾನನೇ ಆಗ್ತಿರ್ಲಿಲ್ಲ. ಮನೆಗ್ ಬಂದಿರೋ ಗೆಸ್ಟ್ ಮುಂದೆ ನಮ್ ಮನೆ ಸ್ಟೇಟಸ್ ಕೂಡ ಹಾಳಾಗ್ತಿರ್ಲಿಲ್ಲ. ಎಲ್ಲ ನಂದೇ ತಪ್ಪು ಅತ್ತೆ. ಹಾಗೆಲ್ಲ ಹೇಳ್ಬೇಡ ಅಮೃತ. ನಮ್ ಮನೆ ಮರ್ಯಾದೆ ಉಳ್ಸಕ್ಕೆ ನೀನ್ ಈ ರಿಸೆಪ್ಷನ್ ಅರೇಂಜ್ ಮಾಡಿಸ್ದೆ. ಆದ್ರೆ ದೇವ್ ಮತ್ತೆ ಪವಿತ್ರಾಗೆ ನಮ್ ಮರ್ಯಾದೆ ಹಾಳು ಮಾಡ್ಬೇಕು ಅಂತಾನೆ ಇತ್ತು ಅನ್ಸುತ್ತೆ. ಅದಕ್ಕೆ ಅವ್ರು ಈ ತರ ಆಡಿತ್ತು. ಆದ್ರೆ ರಿಸೆಪ್ಷನ್ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ಆ ಫ್ಯಾಮಿಲಿ ಅವ್ರು ಇಲ್ಲಿಗೆ ಬಂದಿತ್ತು. ಈ ರಾಧಿಕಾ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಇಲ್ಲಿಗೆ ಬಿಡೋದಿಲ್ಲ. ನೋಡ್ತಾ ಇರು. ಎಂತ ಪಂದ್ಯ! ವೇಗವಾಗಿ ಬಂದಂತ ಚೆಂಡನ್ನ ದೇವದತ್ತ ದೇಶಮುಖ್ ಅವರು ಹಿಗ್ಗಾಮುಗ್ಗ ಬಾರಿಸಿದ್ದಾರೆ. ಚೆಂಡು ಬೌಂಡ್ರಿ ಗೆರೆಯ ದಾಟಿ ಆಚೆ ಬಿದ್ದಿದೆ. 6 ರನ್ಗಳು ಸುಲಭವಾಗಿ ಸಿಕ್ಕಿದೆ ದೇವದತ್ತ ದೇಶಮುಖ್ ಅವರಿಗೆ. ಅಪೋಸಿಷನ್ ಪಾರ್ಟಿ ಕ್ಯಾಪ್ಟನ್ ಆದಂತಹ ನಮ್ರತಾ ಅವರು ನೀರಸ ಪ್ರದರ್ಶನವನ್ನ ನೀಡಿದ್ದಾರೆ. ಹಿಗ್ಗಾಮುಗ್ಗ ಹೊಡೆಸಿಕೊಂಡಿದ್ದಾರೆ. ಅವರ ಟೀಮ್ನ ಎಲ್ಲರೂ ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ ಇಂದ ಮ್ಯಾಚ್ ಸೋತೋಯ್ತು. ಏನ್ ನಮ್ರತ, ಹೀಗಾಗಬಾರ್ದಾಗಿತ್ತು. ಟೀಮು ನಂದೆ, ಅಂಪೈರ್ಸು ನಮ್ದೆ, ಬಿಲ್ಡಪ್ ಮೇಲೆ ಬಿಲ್ಡಪ್. ಕೊನೆಗೇನಾಯ್ತು? ಥರ್ಡ್ ಅಂಪೈರ್ ತರ ಬಂದ. ನಮ್ ಟೀಮಿಗೆ ಬರ್ಬೇಕಾಗಿರೋ ಡಿಸಿಷನ್ ಅವ್ರ ಟೀಮ್ಗೆ ಕೊಟ್ಟು ಫಿನಿಶಿಂಗ್ ಟಚ್ ಕೊಟ್ಟ. ಏನಿದೆ, ಕಂಗ್ರ್ಯಾಚುಲೇಷನ್ಸ್. ಯಾಕಿಬ್ರು ಸೇರ್ಕೊಂಡು ಆಕಿ ಕಾಲು ಎಳಿಯಕತ್ತೀರಿ? ಪಾಪ ಮೊದ್ಲ ಆಕಿ ಬಿಲ್ಡಪ್ ಮ್ಯಾಲ್ ಬಿಲ್ಡಪ್ ತಗೊಂಡು ಸೋತ್ ಸುಣ್ಣ ಆಗ್ಯಾಳ. ಪಾಪ ಕಣ್ಣಾಗ ಗಂಗೆ ಬೇರೆ ಹರಿಯಕತ್ತಾಳ. ಇಟ್ಟು ಬಿಡ್ರಪ್ಪ. ಬಾವಾ ಅಪ್ಪ, ನಾವಿನ್ ಹೊರಡೋಣವಾ? ಮಾವ ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿ ಹೋಗಿದೆ ಮಾವ. ಪರವಾಗಿಲ್ಲಪ್ಪ, ನಾವೇ ಹೋಗ್ತೀವಿ. ನಿಮ್ಗೆ ಯಾಕೆ ತೊಂದರೆ? ನೋಡಿ, ನಮ್ಮಿಂದ ನಿಮ್ಗೆ ತುಂಬಾ ಹರ್ಟ್ ಆಗಿದೆ, ಇನ್ಸಲ್ಟ್ ಆಗಿದೆ ಅಂತ ನನ್ಗೆ ಗೊತ್ತು. ದಯವಿಟ್ಟು ಅದ್ಯಾವ್ದು ಮನ್ಸಲ್ಲಿ ಇಟ್ಕೋಬೇಡಿ. ಇಲ್ಲ ಹಾಗೇನೂ ಇಲ್ಲಪ್ಪ. ನಾವ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಆಗಿದ್ದಾಗೋಯ್ತು ಬಿಡಿ. ಇನ್ನೊಂದು ವಿಷಯ ಕೇಳ್ಬೇಕಿತ್ತು ಮಾವ ನಿಮ್ಮನ್ನ. ಕೇಳಿದೆ. ಸುಮಂತ್ ಯಾಕೆ ಹಾಗಾಡ್ತಿದ್ದ? ಉಸಿರಾಡಕ್ ತುಂಬಾ ಕಷ್ಟ ಪಡ್ತಿದ್ದ. ಇವನಿಗೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ? ಹಾಗೆಲ್ಲ ಏನಿಲ್ಲಪ್ಪ. ಸಾಮಾನ್ಯವಾಗಿ ಅವನಿಗೆ ಗದ್ದಲ ಅಂದ್ರೆ ಆಗೋದಿಲ್ಲ. ಅಕ್ಕನ ಮನೆಗೆ ಬರ್ತೀನಿ ಅಂತ ಬೆಳಿಗ್ಗಿಂದ ಏನು ತಿಂದೆ ಹಸುವಲ್ಲೇ ಇದ್ದ. ಹಾಗಾಗಿ ಈ ತರ ಆಗಿದೆ ಅಂತ ಕಾಣುತ್ತೆ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅಲ್ವೇನೋ ಸುಮಂತ? ಫಿಟ್ಟಾಗಿರ್ಬೇಕು ಸುಮಂತ. ಈ ಹೊಟ್ಟೆಗೇನು ತಿಂದೇ ಇದ್ರೆ ವೀಕ್ ಆಗಿ ಹೋಗ್ತೀಯೋ. ಚೆನ್ನಾಗಿ ತಿನ್ಬೇಕು, ಅಷ್ಟೇ ಚೆನ್ನಾಗಿ ವರ್ಕೌಟು ಮಾಡ್ಬೇಕು. ಸರಿ ಬಾಬಾ, ಬನ್ನಿ, ನಾನೇ ನಿಮ್ನೆಲ್ಲ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ? ನಾವೇ ಹೋಗ್ತೀವಿ. ಪ್ಲೀಸ್ ಬಾಬಾ, ಇದಕ್ಕೂ ಇಲ್ಲ ಅಂತ ಹೇಳ್ಬಿಡಿ. ಪ್ಲೀಸ್ ಬನ್ನಿ. ನಾನು ಬರ್ತೀನಿ ನಿಮ್ ಜೊತೆ. ಸರಿ ಬನ್ನಿ.